ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರತಿಭಟನಾ ಕಹಳೆಯನ್ನ ಮೊಳಗಿಸಿದೆ. ಸಿಟಿ ರವಿ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಸಿಪಿಐ ಮಂಜುನಾಥ್ ಸಸ್ಪೆಂಡ್ ಖಂಡಿಸಿ ಖಾನಾಪುರ ಬಂದ್ಗೆ ಕರೆ ನೀಡಿದ್ದಾರೆ. ಆ ಬಗ್ಗೆ ಒಂದು ವರದಿ ಎಲ್ಲಿದೆ ನೋಡಿ. ಸಿಟಿ ರವಿ ಬಂಧಿಸಿದ್ದಕ್ಕೆ ಕೆರಳಿದ ಕೇಸರಿ ಪಡೆ. ಸಿಪಿಐ ಮಂಜುನಾಥ್ ಸಸ್ಪೆಂಡ್ ವಿರೋಧಿಸಿ ಬಂದ್. ಖಾನಾಪುರದಲ್ಲಿ ಇಂದು ಬಿಜೆಪಿ ಪ್ರತಿಭಟನಾ ಕಹಳೆ. ವಿಧಾನ ಪರಿಷತ್ನಲ್ಲಿ ನಡೆದ ಅಶ್ಲೀಲ ಜಟಾಪಟಿ ಕಿಚ್ಚು ಇನ್ನೂ ತಣ್ಣಗಾಗಿಲ್ಲ. ಬಿಜೆಪಿ ಕಟ್ಟಾಳು ಸಿಟಿ ರವಿಯನ್ನ ಬಂಧಿಸಿ ರಾತ್ರಿ ಪೂರ್ತಿ ರೌಂಡ್ ಹೊಡೆಸಿದ್ದ ಪೊಲೀಸರ ವಿರುದ್ಧ ಬಿಜೆಪಿ ನಾಯಕರು ಇನ್ನೂ ಕೆಂಡಾಗುಳುತ್ತಿದ್ದಾರೆ. ಬಂದ್ ಮಾಡಿ ಆದೇಶ ಹೊರಡಿಸಿದ್ದ ಸರ್ಕಾರದ ವಿರುದ್ಧ ಪ್ರತಿಭಟನೆ ಸಮರ ಸಾರಿದ್ದಾರೆ. ಕರ್ಕೊಂಡೋಗಿದ್ದ ಕಬ್ಬಿನ ಗದ್ದೆಗೆ, ಕರ್ಕೊಂಡೋಗಿದ್ದ ಜಲ್ಲಿ ಕ್ರಷರ್ಗೆ, ಕರ್ಕೊಂಡೋಗಿದ್ದ ಕಾಡಿನ ಮಧ್ಯಕ್ಕೆ. ನನ್ನ ಆರೋಪ ಇದೆ, ನನ್ನನ್ನ ಪ್ರೀ ಪ್ಲಾನ್ಡ್ ಆಗಿ ಕೆಲವರನ್ನ ಪ್ರಚೋದಿಸಿ ಹಲ್ಲೆ ನಡೆಸುವ ಉದ್ದೇಶ ಅಥವಾ ಎನ್ಕೌಂಟರ್ ಮಾಡುವ ದುರುದ್ದೇಶದಿಂದಲೇ ಆ ರೀತಿ ಐಸೋಲೇಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಈ ಬಗ್ಗೆ ತನಿಖೆ ಆಗಬೇಕಾಗಿರೋದು, ಇವ್ರ ಮೇಲೆ ಕ್ರಮ ಆಗಬೇಕಾಗಿರೋದು. ಕ್ರಮ ಮೊದಲು ಆಗಬೇಕಾಗಿದ್ದು ಪೊಲೀಸ್ ಕಮಿಷನರು ಮತ್ತು SP ಮೇಲೆ ಕ್ರಮ ಆಗಬೇಕಾಗಿದ್ದು, ಅವರ ಬಾಲಂಗೋಚಿಯಾಗಿ ವರ್ತಿಸಿದವ್ರ ಮೇಲೆ ಕ್ರಮ ಆಗಬೇಕಾಗಿದ್ದು, ಯಾರು ಡೈರೆಕ್ಷನ್ ಕೊಡ್ತಾ ಇದ್ರು ಅವ್ರ ಮೇಲೆ ಕ್ರಮ ಆಗಬೇಕಾಗಿದ್ದು. ಕರ್ನಾಟಕದಲ್ಲಿ ಗುಂಡಾಗಳಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಮತ್ತು ವಿಧಾನಸಭೆಯಲ್ಲಿ ಗುಂಡಾಗಳು ಒಳಗೆ ಬಂದು ದಾಂಧಲಿ ಮಾಡ್ತಾರೆ, ಕೊಲೆ ಮಾಡ್ತೀನಿ ಅಂತ ಹೇಳಿ. ಅಂದರೆ ಕಾನೂನು ವ್ಯವಸ್ಥೆ ವಿಧಾನಸಭೆಯಲ್ಲೂ ಶಾಸಕರಿಗೆ ಸುರಕ್ಷಿತ ಅಲ್ಲ ಅನ್ನೋಂಥದ್ದು. ಬೆಳಗಾವಿ ಅಧಿವೇಶನ ನೋಡಿದ್ರೆ ಹೋರಾಟ ಮಾಡೋರ ಮೇಲೆ ಲಾಠಿ ಚಾರ್ಜು, ಹೋರಾಟ ಅವ್ರಿಗೆ ಬಾಯಿಗೆ ಬಂದಂಗೆ ಬೈ ಅಂಥದ್ದು. ಇದೆಲ್ಲ ನೋಡಿದ್ರೆ ಕರ್ನಾಟಕದ ಒಂದು ಶಾಂತಿ ಕಾಪಾಡೋರೇ ಇವತ್ತು ಜಂಗಲ್ ರಾಜ ಆಗಿದೆ. ಆದರೆ ಇದೊಂದು ರೀತಿ ದ್ವೇಷದ ರಾಜಕಾರಣಕ್ಕಿಳಿದು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಸಿಟಿ ರವಿ ಅವರನ್ನ ರಾಜಕೀಯವಾಗಿ ಮುಗಿಸ್ಬಿಡ್ಬೇಕು ಅಂತೇಳಿ ಹೇಳಿ ಹೊರಟಂತೆ ಕಾಣಿಸ್ತಾ ಇದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ರಾಜ್ಯದಲ್ಲಿ ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ನಡುವಿನ ಮಾತಿನ ಮಲ್ಲಯುದ್ಧ ಮಾತ್ರ ನಿಂತಿಲ್ಲ. ಇದರ ಮಧ್ಯೆ ಸರ್ಕಾರ ಸಿಪಿಐ ಮಂಜುನಾಥ್ರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿತ್ತು. ಇದರಿಂದ ನಿಗಿನಿಗಿ ಕೆಂಡವಾದ ಕೇಸರಿ ಕಲಿಗಳು ಖಾನಾಪುರ ಬಂದ್ಗೆ ಕರೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನಾ ಕಹಳೆ ಮೊಳಗಿಸಿದ್ದಾರೆ. ಖಾನಾಪುರದಲ್ಲಿ ಬಿಜೆಪಿ ಘಟಾನುಘಟಿ ನಾಯಕರು ಪ್ರತಿಭಟನೆಗೆ ಸಜ್ಜಾಗಿದ್ದು ಕಾಂಗ್ರೆಸ್ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರತಿಭಟನಾ ಕಹಳೆಯನ್ನ ಮೊಳಗಿಸಿದೆ. ಸಿಟಿ ರವಿ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಸಿಪಿಐ ಮಂಜುನಾಥ್ ಸಸ್ಪೆಂಡ್ ಖಂಡಿಸಿ ಖಾನಾಪುರ ಬಂದ್ಗೆ ಕರೆ ನೀಡಿದ್ದಾರೆ. ಆ ಬಗ್ಗೆ ಒಂದು ವರದಿ ಎಲ್ಲಿದೆ ನೋಡಿ. ಸಿಟಿ ರವಿ ಬಂಧಿಸಿದ್ದಕ್ಕೆ ಕೆರಳಿದ ಕೇಸರಿ ಪಡೆ. ಸಿಪಿಐ ಮಂಜುನಾಥ್ ಸಸ್ಪೆಂಡ್ ವಿರೋಧಿಸಿ ಬಂದ್. ಖಾನಾಪುರದಲ್ಲಿ ಇಂದು ಬಿಜೆಪಿ ಪ್ರತಿಭಟನಾ ಕಹಳೆ. ವಿಧಾನ ಪರಿಷತ್ನಲ್ಲಿ ನಡೆದ ಅಶ್ಲೀಲ ಜಟಾಪಟಿ ಕಿಚ್ಚು ಇನ್ನೂ ತಣ್ಣಗಾಗಿಲ್ಲ. ಬಿಜೆಪಿ ಕಟ್ಟಾಳು ಸಿಟಿ ರವಿಯನ್ನ ಬಂಧಿಸಿ ರಾತ್ರಿ ಪೂರ್ತಿ ರೌಂಡ್ ಹೊಡೆಸಿದ್ದ ಪೊಲೀಸರ ವಿರುದ್ಧ ಬಿಜೆಪಿ ನಾಯಕರು ಇನ್ನೂ ಕೆಂಡಾಗುಳುತ್ತಿದ್ದಾರೆ. ಬಂದ್ ಮಾಡಿ ಆದೇಶ ಹೊರಡಿಸಿದ್ದ ಸರ್ಕಾರದ ವಿರುದ್ಧ ಪ್ರತಿಭಟನೆ ಸಮರ ಸಾರಿದ್ದಾರೆ. ಕರ್ಕೊಂಡೋಗಿದ್ದ ಕಬ್ಬಿನ ಗದ್ದೆಗೆ, ಕರ್ಕೊಂಡೋಗಿದ್ದ ಜಲ್ಲಿ ಕ್ರಷರ್ಗೆ, ಕರ್ಕೊಂಡೋಗಿದ್ದ ಕಾಡಿನ ಮಧ್ಯಕ್ಕೆ. ನನ್ನ ಆರೋಪ ಇದೆ, ನನ್ನನ್ನ ಪ್ರೀ ಪ್ಲಾನ್ಡ್ ಆಗಿ ಕೆಲವರನ್ನ ಪ್ರಚೋದಿಸಿ ಹಲ್ಲೆ ನಡೆಸುವ ಉದ್ದೇಶ ಅಥವಾ ಎನ್ಕೌಂಟರ್ ಮಾಡುವ ದುರುದ್ದೇಶದಿಂದಲೇ ಆ ರೀತಿ ಐಸೋಲೇಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಈ ಬಗ್ಗೆ ತನಿಖೆ ಆಗಬೇಕಾಗಿರೋದು, ಇವ್ರ ಮೇಲೆ ಕ್ರಮ ಆಗಬೇಕಾಗಿರೋದು. ಕ್ರಮ ಮೊದಲು ಆಗಬೇಕಾಗಿದ್ದು ಪೊಲೀಸ್ ಕಮಿಷನರು ಮತ್ತು SP ಮೇಲೆ ಕ್ರಮ ಆಗಬೇಕಾಗಿದ್ದು, ಅವರ ಬಾಲಂಗೋಚಿಯಾಗಿ ವರ್ತಿಸಿದವ್ರ ಮೇಲೆ ಕ್ರಮ ಆಗಬೇಕಾಗಿದ್ದು, ಯಾರು ಡೈರೆಕ್ಷನ್ ಕೊಡ್ತಾ ಇದ್ರು ಅವ್ರ ಮೇಲೆ ಕ್ರಮ ಆಗಬೇಕಾಗಿದ್ದು. ಕರ್ನಾಟಕದಲ್ಲಿ ಗುಂಡಾಗಳಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಮತ್ತು ವಿಧಾನಸಭೆಯಲ್ಲಿ ಗುಂಡಾಗಳು ಒಳಗೆ ಬಂದು ದಾಂಧಲಿ ಮಾಡ್ತಾರೆ,
ಕೊಲೆ ಮಾಡ್ತೀನಿ ಅಂತ ಹೇಳಿ ಅಂದ್ರೆ ಕಾನೂನು ವ್ಯವಸ್ಥೆ ವಿಧಾನಸಭೆಯಲ್ಲೂ ಶಾಸಕರಿಗೆ ಸುರಕ್ಷಿತ ಅಲ್ಲ ಅನ್ನೋಂಥದ್ದು ಬೆಳಗಾವಿ ಅಧಿವೇಶನ ನೋಡಿದ್ರೆ ಹೋರಾಟ ಮಾಡೋರ ಮೇಲೆ ಲಾಠಿ ಚಾರ್ಜು, ಹೋರಾಟ ಅವ್ರಿಗೆ ಬಾಯಿಗೆ ಬಂದಂಗೆ ಬೈ ಅಂಥದ್ದು ಇದೆಲ್ಲ ನೋಡಿದ್ರೆ ಕರ್ನಾಟಕದ ಒಂದು ಶಾಂತಿ ಕಾಪಾಡೋರೇ ಇವತ್ತು ಜಂಗಲ್ ರಾಜ ಆಗಿದೆ. ಆದರೆ ಇದೊಂದು ರೀತಿ ದ್ವೇಷದ ರಾಜಕಾರಣಕ್ಕಿಳಿದು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಸಿ ಟಿ ರವಿ ಅವರನ್ನ ರಾಜಕೀಯವಾಗಿ ಮುಗಿಸ್ಬಿಡ್ಬೇಕು ಅಂತೇಳಿ ಹೇಳಿ ಹೊರಟಂತೆ ಕಾಣಿಸ್ತಾ ಇದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ರಾಜ್ಯದಲ್ಲಿ ಹೆಬ್ಬಾಳ್ಕರ್ ವರ್ಸಸ್ ಸಿ ಟಿ ರವಿ ನಡುವಿನ ಮಾತಿನ ಮಲ್ಲಯುದ್ಧ ಮಾತ್ರ ನಿಂತಿಲ್ಲ. ಇದರ ಮಧ್ಯೆ ಸರ್ಕಾರ ಸಿಪಿಐ ಮಂಜುನಾಥ್ರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿತ್ತು. ಇದರಿಂದ ನಿಗಿನಿಗಿ ಕೆಂಡವಾದ ಕೇಸರಿ ಕಲಿಗಳು ಖಾನಾಪುರ ಬಂದ್ಗೆ ಕರೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನಾ ಕಹಳೆ ಮೊಳಗಿಸಿದ್ದಾರೆ. ಖಾನಾಪುರದಲ್ಲಿ ಬಿಜೆಪಿ ಘಟಾನುಘಟಿ ನಾಯಕರು ಪ್ರತಿಭಟನೆಗೆ ಸಜ್ಜಾಗಿದ್ದು ಕಾಂಗ್ರೆಸ್ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರತಿಭಟನಾ ಕಹಳೆಯನ್ನ ಮೊಳಗಿಸಿದೆ. ಸಿಟಿ ರವಿ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಸಿಪಿಐ ಮಂಜುನಾಥ್ ಸಸ್ಪೆಂಡ್ ಖಂಡಿಸಿ ಖಾನಾಪುರ ಬಂದ್ಗೆ ಕರೆ ನೀಡಿದ್ದಾರೆ. ಆ ಬಗ್ಗೆ ಒಂದು ವರದಿ ಎಲ್ಲಿದೆ ನೋಡಿ. ಸಿಟಿ ರವಿ ಬಂಧಿಸಿದ್ದಕ್ಕೆ ಕೆರಳಿದ ಕೇಸರಿ ಪಡೆ. ಸಿಪಿಐ ಮಂಜುನಾಥ್ ಸಸ್ಪೆಂಡ್ ವಿರೋಧಿಸಿ ಬಂದ್. ಖಾನಾಪುರದಲ್ಲಿ ಇಂದು ಬಿಜೆಪಿ ಪ್ರತಿಭಟನಾ ಕಹಳೆ. ವಿಧಾನ ಪರಿಷತ್ನಲ್ಲಿ ನಡೆದ ಅಶ್ಲೀಲ ಜಟಾಪಟಿ ಕಿಚ್ಚು ಇನ್ನೂ ತಣ್ಣಗಾಗಿಲ್ಲ. ಬಿಜೆಪಿ ಕಟ್ಟಾಳು ಸಿಟಿ ರವಿಯನ್ನ ಬಂಧಿಸಿ ರಾತ್ರಿ ಪೂರ್ತಿ ರೌಂಡ್ ಹೊಡೆಸಿದ್ದ ಪೊಲೀಸರ ವಿರುದ್ಧ ಬಿಜೆಪಿ ನಾಯಕರು ಇನ್ನೂ ಕೆಂಡಾಗುಳುತ್ತಿದ್ದಾರೆ. ಬಂದ್ ಮಾಡಿ ಆದೇಶ ಹೊರಡಿಸಿದ್ದ ಸರ್ಕಾರದ ವಿರುದ್ಧ ಪ್ರತಿಭಟನೆ ಸಮರ ಸಾರಿದ್ದಾರೆ. ಕರ್ಕೊಂಡೋಗಿದ್ದು ಕಬ್ಬಿನ ಗದ್ದೆಗೆ, ಕರ್ಕೊಂಡೋಗಿದ್ದು ಜಲ್ಲಿ ಕ್ರಷರಿಗೆ, ಕರ್ಕೊಂಡೋಗಿದ್ದು ಕಾಡಿನ ಮಧ್ಯಕ್ಕೆ. ನನ್ನ ಆರೋಪ ಇದೆ, ನನ್ನನ್ನು ಪ್ರೀ ಪ್ಲಾನ್ಡ್ ಆಗಿ ಕೆಲವರನ್ನ ಪ್ರಚೋದಿಸಿ ಹಲ್ಲೆ ನಡೆಸುವ ಉದ್ದೇಶ ಅಥವಾ ಎನ್ಕೌಂಟರ್ ಮಾಡುವ ದುರುದ್ದೇಶದಿಂದಲೇ ಆ ರೀತಿ ಐಸೋಲೇಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಈ ಬಗ್ಗೆ ತನಿಖೆ ಆಗಬೇಕಾಗಿರೋದು, ಇವ್ರ ಮೇಲೆ ಕ್ರಮ ಆಗಬೇಕಾಗಿರೋದು. ಕ್ರಮ ಮೊದಲು ಆಗಬೇಕಾಗಿದ್ದು ಪೊಲೀಸ್ ಕಮಿಷನರು ಮತ್ತು SP ಮೇಲೆ ಕ್ರಮ ಆಗಬೇಕಾಗಿದ್ದು, ಅವರ ಬಾಲಂಗೋಚಿಯಾಗಿ ವರ್ತಿಸಿದವ್ರ ಮೇಲೆ ಕ್ರಮ ಆಗಬೇಕಾಗಿದ್ದು, ಯಾರು ಡೈರೆಕ್ಷನ್ ಕೊಡ್ತಾ ಇದ್ರು ಅವ್ರ ಮೇಲೆ ಕ್ರಮ ಆಗಬೇಕಾಗಿದ್ದು. ಕರ್ನಾಟಕದಲ್ಲಿ ಗುಂಡಾಗಳಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಮತ್ತು ವಿಧಾನಸಭೆಯಲ್ಲಿ ಗುಂಡಾಗಳು ಒಳಗೆ ಬಂದು ದಾಂಧಲಿ ಮಾಡ್ತಾರೆ, ಕೊಲೆ ಮಾಡ್ತೀನಿ ಅಂತ ಹೇಳಿ ಅಂದ್ರೆ ಕಾನೂನು ವ್ಯವಸ್ಥೆ ವಿಧಾನಸಭೆಯಲ್ಲೂ ಶಾಸಕರಿಗೆ ಸುರಕ್ಷಿತ ಅಲ್ಲ ಅನ್ನೋಂಥದ್ದು ಬೆಳಗಾವಿ ಅಧಿವೇಶನ ನೋಡಿದ್ರೆ ಹೋರಾಟ ಮಾಡೋರ ಮೇಲೆ ಲಾಠಿ ಚಾರ್ಜು, ಹೋರಾಟ ಅವ್ರಿಗೆ ಬಾಯಿಗೆ ಬಂದಂಗೆ ಬೈ ಅಂಥದ್ದು ಇದೆಲ್ಲ ನೋಡಿದ್ರೆ ಕರ್ನಾಟಕದ ಒಂದು ಶಾಂತಿ ಕಾಪಾಡೋರೇ ಇವತ್ತು ಜಂಗಲ್ ರಾಜ ಆಗಿದೆ. ಆದರೆ ಇದೊಂದು ರೀತಿ ದ್ವೇಷದ ರಾಜಕಾರಣಕ್ಕಿಳಿದು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಸಿ ಟಿ ರವಿ ಅವರನ್ನ ರಾಜಕೀಯವಾಗಿ ಮುಗಿಸ್ಬಿಡ್ಬೇಕು ಅಂತೇಳಿ ಹೇಳಿ ಹೊರಟಂತೆ ಕಾಣಿಸ್ತಾ ಇದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ರಾಜ್ಯದಲ್ಲಿ ಹೆಬ್ಬಾಳ್ಕರ್ ವರ್ಸಸ್ ಸಿ ಟಿ ರವಿ ನಡುವಿನ ಮಾತಿನ ಮಲ್ಲಯುದ್ಧ ಮಾತ್ರ ನಿಂತಿಲ್ಲ. ಇದರ ಮಧ್ಯೆ ಸರ್ಕಾರ ಸಿಪಿಐ ಮಂಜುನಾಥ್ರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿತ್ತು. ಇದರಿಂದ ನಿಗಿನಿಗಿ ಕೆಂಡವಾದ ಕೇಸರಿ ಕಲಿಗಳು ಖಾನಾಪುರ ಬಂದ್ಗೆ ಕರೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನಾ ಕಹಳೆ ಮೊಳಗಿಸಿದ್ದಾರೆ. ಖಾನಾಪುರದಲ್ಲಿ ಬಿಜೆಪಿ ಘಟಾನುಘಟಿ ನಾಯಕರು ಪ್ರತಿಭಟನೆಗೆ ಸಜ್ಜಾಗಿದ್ದು ಕಾಂಗ್ರೆಸ್ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.